ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಾವ್ಯ ಗೌಡ ಸ್ಕೈ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಕಾವ್ಯ ಗೌಡ ಸ್ಕೈ ಅಂತಲೇ. ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಏನಪ್ಪ ಇವಳು ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಇದ್ಲು, ರೀಲ್ಸ್ ಮಾಡ್ತಿದ್ಲು, ಇವಾಗ ಆಲ್ ಆಫ್ ಸಡನ್ ಲಾಗ್ ಮಾಡ್ತಿದ್ದಾಳೆ ಅಂತ ನಿಮಗೆ ಅನಿಸ್ಬೋದು. ಎಲ್ಲರಿಗೂ ಅದೊಂದು ಕ್ವಶನ್ ಇದ್ದೇ ಇರುತ್ತೆ. ಆ ಕ್ವಶನ್ಗೆ ಆನ್ಸರ್ ನಾನು ಕೊಡ್ತೀನಿ. ಏನಂದರೆ, ನನಗೆ 1 year 2 year ನಂಗೆ ಲಾಗ್ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಆದರೆ ಅದು ನನಗೆ ಆಗಲಿಲ್ಲ. ಸರಿ, ಈ ವರ್ಷ ಈ ಎಂಡಿಂಗ್ ಇನ್ನೇನು ಆಗ್ತಿದೆ ಅಲ್ಲ, ಸರಿ ಮಾಡೋಣ, ನೋಡೋಣ. ನಮ್ಮ ಬಾಸ್ ಫಿಲಮ್ ರಿಲೀಸ್ ಆಗ್ತಿದೆ, ಡೆವಿಲ್ಲು. ಸೊ ಅವಾಗಲೇ ನಾನು ಲಾಗ್ ಮಾಡಬೇಕು, ಪೋಸ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಸರಿ ಆಯಿತು, ಇದೇ ನಮ್ಮ ಬಾಸ್ದೇ ಟಾಪಿಕ್ ತಗೊಂಡೆ ಮಾಡಬೇಕು ಅನ್ನೋ ಒಂದು ಇದಿತ್ತು. ಸರಿ, ಇವಾಗ ನೀವು ಏನು ನೋಡ್ತೀರಾ ಅಂದರೆ, ಡೆವಿಲ್ ಮೂವಿಗೋಸ್ಕರ ಟಿಕೆಟೇ ಸಿಗ್ತಿರ್ಲಿಲ್ಲ. ನಾನು ಅಲ್ಲಿ ಹೋಗಿ ಎಷ್ಟು ಟಿಕೆಟ್ಗೋಸ್ಕರ ಕಷ್ಟಪಟ್ಟಿದ್ದೀನಿ, ಹೆಂಗೆ ನಾನು ಫಿಲಮ್ ನೋಡಿದ್ದೀನಿ ಅನ್ನೋದನ್ನ ನೀವು ಈ ಲಾಗಲ್ಲಿ ನೋಡ್ಬೋದು. ನನ್ನ ಇದೇ ಥರ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಜಾಸ್ತಿ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಇದೆಲ್ಲ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ನಾವು ನವರಂಗ್ ಥಿಯೇಟರ್ಗೆ ಹೋಗ್ತಿದ್ವಿ. ಅಲ್ಲೆಲ್ಲ ಪೋಸ್ಟರ್ಸ್ ನೋಡಿ ತುಂಬ ಖುಷಿ ಆಯಿತು. ಅಯ್ಯೋ, ಫಿಲಮ್ ನೋಡಲೇಬೇಕು ಅನ್ನೋ ಕ್ರೇಜ್ ಜಾಸ್ತಿ ಆಯಿತು. ಸರಿ ಅಪ್ಪ, ಏನು ಮಾಡೋದು, ಯಾರೂ ಜನನೇ ಇರಲಿಲ್ಲ ಆಚೆ ಟಿಕೆಟ್ ಕೊಡೋ ಪ್ಲೇಸಲ್ಲಿ. ನಾವು ಹುಡುಕ್ತಾ ಇದ್ದೀವಿ, ಯಾರಾದರೂ ಟಿಕೆಟ್ ಕೊಡ್ತಾರ ಡೆವಿಲ್ದು ಅಂತ ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತು ನಿಂತ್ಕೊಂಡಿದ್ವಿ, ತುಂಬ ಬೇಜಾರಾಯಿತು. ಯಾರೂ ಬಂದೇ ಇಲ್ಲ. ಲಾಸ್ಟಾಗಿ ಒಂದು ಅಂಕಲ್ ಬಂದರು. ಬಟ್ ಆದರೆ ಅವ್ರನ್ನ ಕೇಳಿದ್ದಕ್ಕೆ, ಇಲ್ಲಪ್ಪ ಟಿಕೆಟ್ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ, ಇಲ್ಲ ಬುಕ್ ಮೈ ಶೋಲು ಇಲ್ಲ ಅಂತ. ಅಂಕಲ್ ಹೋಗ್ತಿದಾರಲ್ಲ ಅವರೇ ಅದು. ಇಲ್ಲ ಅಂತಂದರು. ಸರಿ, ಏನು ಮಾಡೋದು ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಪೋಸ್ಟರ್ ನೋಡಿಕೊಂಡೇ ನಿಂತ್ಕೊಂಡಿದ್ವಿ. ಆವಾಗ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಪೋಸ್ಟರ್ ನೋಡ್ತಾ ಫುಲ್ಲು ನನಗೆ ಖುಷಿ ಆಯಿತು. ಸರಿ, ಏನು ಮಾಡೋದು ಅಂತ ಹಂಗೆ ಥಿಂಕ್ ಮಾಡ್ಕೊಂಡು ಆಟೋಲ್ಲಿ ನಾನು ನಮ್ಮ ಹಸ್ಬೆಂಡು ಹೋಗ್ತಾ ಇದ್ವಿ. ನಾನಂತೂ ಫುಲ್ಲು ಮೂಡ್ ಆಫ್ ಆಗಿಬಿಟ್ಟಿದ್ದೆ. ನಾನು ಸತೀಶ್ ಹತ್ರ ಫುಲ್ಲು ಜಗಳ ಮಾಡ್ತಿದ್ದೆ, ನೀನು ಲೇಟ್ ಮಾಡಿದೆ, ಅದಕ್ಕೆ ನನಗೆ ಟಿಕೆಟ್ ಸಿಗ್ತಿಲ್ಲ ಅಂತ. ಆಮೇಲೆ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಸಿಸ್ಟರ್ ಕಾಲ್ ಮಾಡಿದಾಗ ಅವಳು ಬುಕ್ ಮಾಡಿಕೊಡ್ತೀನಿ ಬಾ ಅಂದು. ಆಮೇಲೆ ಫುಲ್ ಖುಷಿ ಆಯಿತು. ಇದು ನೀವು ನೋಡ್ಬೋದು, ಇದು ಮಲ್ಲೇಶ್ವರಂ, ಇದು 8th ಕ್ರಾಸು. ಇನ್ನೇನು ನಮಗೆ ಮನೆಗೂ 8th ಕ್ರಾಸ್ಗೂ ಸ್ವಲ್ಪ ಅಷ್ಟೇ ಹತ್ರ ಇರೋದು. ನಾವೇನು ತುಂಬ ದೂರ ನಡ್ಕೊಂಡು ಹೋಗೋ ಅಂಥದ್ದೆಲ್ಲ ಏನಿಲ್ಲ. 2 ವೀಲರು ಆಟೋದಲ್ಲೆಲ್ಲ ಹೋದರೆ ಬೇಗ ಹೋಗಿ ರೀಚ್ ಆಗಿಬಿಡ್ಬೋದು. ಸರಿ, ಮೊದಲೇ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ನಾವು ಹೋಗಿ ಮನೆಗೆ ರೀಚ್ ಆದ್ವಿ. ನೆಕ್ಸ್ಟ್ ಮಾರ್ನಿಂಗ್ ಇದು ತುಂಬ ಲೇಟ್ ಆಗಿಬಿಟ್ಟಿತ್ತು ಫಿಲಮ್ಗೆ. ಏನಪ್ಪ ಮಾಡೋದು, ತುಂಬ ಟೆನ್ಷನಲ್ಲಿ ಹೋದೆ. ಆದರೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಫಿಲಮು. ಸ್ಟಾರ್ಟಿಂಗು ನಾವು ಹೋಗೋದಕ್ಕೂ ಇದಕ್ಕೂ ಕರೆಕ್ಟಾಗಿತ್ತು. ಸರಿ, ಈ ಸಾಂಗ್ ನೀವು ಕೇಳೇ ಇರ್ತೀರ, ತುಂಬ ಚೆನ್ನಾಗಿದೆ ಈ ಸಾಂಗ್. ಎಷ್ಟಲ್ಲಿ ಕೇಳಿದ್ರು ನಮಗೆ ಫ್ಯಾನ್ಸಿಗೆ ಬಂದು ಈ ಸಾಂಗ್ ಕರೆಕ್ಟಾಗಿ ಮಾಡಿದ್ದಾರೆ ನಮ್ಮ ಬಾಸು. ಈ ಸಾಂಗು ತುಂಬ ಚೆನ್ನಾಗಿದೆ. ಇದು ಗಿಲ್ಲಿದು ನೆಕ್ಸ್ಟು ಗಿಲ್ಲಿ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಅದಂತೂ ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ, ಗಿಲ್ಲಿನ ಇದು ಅಂತ ಅನಿಸ್ತು. ಆಮೇಲೆ ಹೋಗ್ತಾ ನಾವು ಏನಪ್ಪ ಇದು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಸಡನ್ನಾಗಿ ಹೀರೋಯಿನ್ ಎಂಟ್ರಿ. ನನಗಂತೂ ಇದು ನಂಬಕ್ಕೆ ಆಗಿಲ್ಲ. ಫುಲ್ಲು ಶಾಕಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಸರಿ, ಎಲ್ಲ ವೀಡಿಯೋ ಮಾಡ್ತಿದ್ದೀವಿ, ಎಲ್ಲರೂ ಪ್ಲೇಸೆಲ್ಲ ನಿಲ್ಲಕ್ಕೆ ಎಲ್ಲರೂ ಖುಷಿ ಮಾಡ್ತಿದ್ದಾರೆ. ಸರಿ, ಹೀರೋಯಿನ್ ಆಮೇಲೆ ಹೋಗ್ಬೇಕಾದ್ರೆ ಲವ್ ಯು ಆಲ್ ಅಂತ ಹೇಳ್ತಾರೆ. ನಂಗೆ ತುಂಬ ಖುಷಿ ಆಯಿತು. ನಾನು ಲವ್ ಯು ಟು ಮ್ಯಾಮ್ ಅಂತ ಹೇಳ್ತೀನಿ. ನಂಗೆ ಪಕ್ಕದಲ್ಲೇ ಇದ್ದರು ಅವರು. ಆ್ಯಕ್ಚುಲಿ ಬಾಯ್ಸು ತುಂಬ ಜನ ಇರೋದ್ರಿಂದ ತುಂಬ ತಳ್ತಿದ್ರು, ಅದಕ್ಕೋಸ್ಕರ ಹತ್ರ ಹೋಗೋಕ್ಕಾಗಲಿಲ್ಲ. ಸರಿ, ಆಮೇಲೆ ತಿರ್ಗಾ ಹೀರೋಯಿನ್ ಎಂಟ್ರಿ ಅಲ್ಲಿ ಫಿಲಮಲ್ಲಿ ತೋರಿಸೋ ಟೈಮಲ್ಲಿ ಮ್ಯಾಮು ಬರ್ತಾರೆ. ಅಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಅವ್ರಿಗೆ ಫುಲ್ಲು ಸನ್ಮಾನ ಮಾಡ್ತಾರೆ. ಇದು ಬಂದು ಎಂಡಿಂಗು, ಬಾಸ್ದು ಎಂಡಿಂಗು. ಸರಿ, ಎಲ್ಲ ಮುಗೀತು, ಫುಲ್ಲು ಖುಷಿ ಆಯಿತು. ಆಮೇಲೆ ನೋಡಿದ್ರೆ ಆಚೆ ಬರ್ತೀವಿ, ಫುಲ್ಲು ಪಟಾಕಿ ಎಲ್ಲ ಹೊಡಿತಿದ್ದಾರೆ. ಫೋಟೋಸು ಒಳಗಡೆ ತಗೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ಇದಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಫ್ಯಾನ್ಸು. ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ಸತೀಶನ ಕೇಳಿದ್ವಿ, ಹೇಗಿತ್ತು ಫಿಲಮು, ನೀನು ಕರ್ಕೋಗಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ಅಂತ ನಾನು ಸತೀಶ್ ಹತ್ರ ಮಾತಾಡ್ತಿದ್ದೆ. ಆವಾಗ ಸತೀಶ ಹೌದಾ ಹೆಂಗಿತ್ತು ಫಿಲಮು ಅಂತ ಅವರು ಕೇಳಿದ್ರು. ನಾನಂದೆ ತುಂಬ ಚೆನ್ನಾಗಿತ್ತು ಅಂತ. ಎಷ್ಟು ಕೊಡ್ಬೋದು ಅಂತ ಮಾರ್ಕು. ಇದೇನಪ್ಪ ಅಂತ ಅಂದರೆ, ನಾವು ಆಟೋದಲ್ಲಿ ಬುಕ್ ಮಾಡಿಲ್ಲ, ಸಡನ್ನಾಗಿ ಸಿಕ್ಕಿದ್ರು ಅಂದ್ಬಿಟ್ಟು ಆಟೋ ಹತ್ಕೊಂಡು ಹೋಗ್ತಿದ್ವಿ. ಅದು ಬಂದು ಎಲೆಕ್ಟ್ರಿಕ್ ಆಟೋ. ಆ ಅಂಕಲ್ ಎಷ್ಟು ಮೋಸ ಮಾಡಿದ್ರು ಅಂದರೆ, ಸಡನ್ನಾಗಿ ನಿಲ್ಲಿಸ್ಬಿಟ್ರು. ನಮಗೆ ಭಯ ಆಯಿತು, ಯಾಕೆ ಇವ್ರು ನಿಲ್ಲಿಸಿದ್ದಾರೆ ಅಂತ. ಆಮೇಲೆ ನೋಡಿದ್ರೆ ತುಂಬ ಫ್ರಾಡ್ ಮಾಡಿದ್ರು. ಇನ್ನೂ 1 ಕಿಲೋಮೀಟ್ರೂ ಹೋಗಿಲ್ಲ ಆಟೋ. ಅಷ್ಟು ಬೇಗ ಅಮೌಂಟು ಎಕ್ಸ್ಟ್ರಾ ಆಗ್ತಿದೆ. ಸತೀಶ್ ಆಟೋ ಓಡಿಸೋದ್ರಿಂದ
ಅವ್ನು ತುಂಬ ಜಗಳ ಮಾಡ್ದ ಅವ್ರ ಹತ್ರ. ಮತ್ತು ನನ್ನ ಜೊತೆ ನನ್ನ ಫ್ರೆಂಡು ಬಂದಿದ್ದರು, ಅವರು ತುಂಬ ಜಗಳ ಮಾಡಿದ್ರು. ಏನು ಈ ಥರ ಫ್ರಾಡ್ ಕೆಲಸ ಮಾಡ್ತೀರಾ, ಈ ಥರ ಯಾರಿಗೂ ಮಾಡಬೇಡಿ, ಹಂಗೆ ಹಿಂಗೆ, ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂದರೆ ನೀವು ಮಾಡ್ಕೊಳ್ಳಿ, ಯೂಟ್ಯೂಬ್ ಮಾಡ್ಲಾಕ್ತೀರಾ, ಹಾಕಿ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಅಂತ ತುಂಬ ರಫಾಗಿ ಮಾತಾಡಿದ್ರು. ಈ ಥರ ಎಲ್ಲ ಫ್ರಾಡ್ ಕೆಲಸ ಮಾಡಬಾರ್ದು ಯಾರೇ ಆಗಲಿ. ಇವತ್ತಿಗೆ ನಮ್ಮ ವ್ಲಾಗ್ ಎಂಡ್ ಆಗಿದ್ದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ನಾವು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್ ಗಾಯ್ಸ್, ಲವ್ ಯು ಆಲ್.